ಇರಾನ್ ಮೇಲೆ ಅಮೆರಿಕದಿಂದ ಮತ್ತೆ ಭೀಕರ ದಾಳಿಯನ್ನು ನಡೆಸಲಾಗಿದ್ದು ಒಪ್ಪಂದ ಅಂತ್ಯ ಅಂತ ಟ್ರಂಪ್ ನಿನ್ನೆಯಷ್ಟೇ ಹೇಳಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಮತ್ತೆ ಭೀಕರ ದಾಳಿಯನ್ನು ಮಾಡಲಾಗಿದೆ. ರಾತ್ರಿ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯ ಬೆನ್ನಲ್ಲೇ ದಾಳಿಯಾಗಿದೆ. ಇಂದು ಖಮನೈ ಅಂತ್ಯಕ್ರಿಯೆ ಇದೆ. ಆ ಅಂತ್ಯಕ್ರಿಯೆ ನಡೆಯೋಕ್ಕೂ ಮುನ್ನವೇ ಅಟ್ಯಾಕ್ ಮಾಡಲಾಗಿದೆ. ಭಕ್ಷ್ಯ ಪರಮಾಣು ವಿದ್ಯುತ್ ಸ್ಥಾವರ ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಗಿದ್ದು ಇರಾನಿನ ಚಬಹಾರ್ ಪ್ರಾಂತ್ಯದಲ್ಲೂ ಕೂಡ ಅಮೆರಿಕ ಭೀಕರ ದಾಳಿಯನ್ನು ನಡೆಸಿದೆ. ಈ ಒಂದು ದಾಳಿಯನ್ನ ಯುಎಸ್ ಸೆಂಟ್ರಲ್ ಕಮಾಂಡ್ ದೃಢಪಡಿಸಿದೆ. ಅಮೆರಿಕ ದಾಳಿಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿಯನ್ನು ನಡೆಸಲಾಗಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿನ ಅಮೆರಿಕ ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಬಹ್ರೈನ್, ಕುವೈತ್ ಸೇರಿದಂತೆ ಇತರೆ ಕಡೆ ಇರಾನ್ ದಾಳಿಯನ್ನು ಮಾಡಿದೆ. ಇಂದು ಆಯತುಲ್ಲಾ ಅಲಿ ಖಮನೈ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದ್ದು ಹತ್ಯೆಯಾದಂತ 125ಕ್ಕೂ ಹೆಚ್ಚು ದಿನಗಳ ಬಳಿಕ ಇದೀಗ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇರಾನ್ನ ಮಶಾದ್ ನಗರದಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದ್ದು ಇಮಾಮ್ ರೆಜಾ ಪವಿತ್ರ ಮಂದಿರ ಸಂಕೀರ್ಣದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಕೋಟ್ಯಂತರ ಜನ ಭಾಗಿಯಾಗ್ತಾ ಇದ್ದು ಇಂದು 10 ರಿಂದ 12 ಗಂಟೆಗಳ ಕಾಲ ಅಂತಿಮ ಮೆರವಣಿಗೆಯನ್ನು ಮಾಡಲಾಗುತ್ತೆ.